ವೆಲ್ಕಮ್ ಟು ಹನಿಬಿನಿ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಹನ್ವಿಕಾ ಪರ್ಚೇಸಿಂಗ್ ವ್ಲಾಗು. 2 ಡೇಸ್ ಪರ್ಚೇಸಿಂಗ್ ಆಯಿತು. ಫಸ್ಟ್ ಡೇ ಅಂತೂ ಕಂಪ್ಲೀಟಾಗಿ ಏನೂ ತೊಗೊಳಕ್ಕಾಗಲಿಲ್ಲ. ಯಾವ ಔಟ್ಫಿಟ್ಟು ಅವಳಿಗೆ ಪರ್ಫೆಕ್ಟ್ ಅನ್ನಿಸ್ಲಿಲ್ಲ. ಅಲ್ಲಿ ನೋಡ್ಬೇಕಾರೆಲ್ಲ ತುಂಬ ಚೆನ್ನಾಗಿದೆ, ಕ್ಯೂಟ್ ಇದೆ ಅಂತ ಅನ್ನಿಸ್ತಿತ್ತು. ಬಟ್ ಹಾಕಿ ನೋಡಿದಾಗ ಯಾವುದೂ ಅಷ್ಟು ಪರ್ಫೆಕ್ಟ್ ಅಂತ ಅನ್ನಿಸ್ಲಿಲ್ಲ. ಅಂದರೆ ಪರ್ಫೆಕ್ಟ್ ಇನ್ ದ ಸೆನ್ಸ್ ಅವಳಿಗೆ ಯಾವುದೂ ಅಷ್ಟು ಲುಕ್ಕಾಗಿ ಕಾಣಿಸ್ತಿರ್ಲಿಲ್ಲ. ಸೊ ಹಂಗಾಗಿ ಅದು ಫಸ್ಟ್ ಡೇ ಏನೂ ತೊಗೊಂಡಿಲ್ಲ. ಒಂದು ತ್ರೀ ಫೋರ್ ಅನ್ಕೊತೀನಿ, 3-4 ಏನೋ 3-4 ಶಾಪ್ಸ್ಗೆಲ್ಲ ಹೋಗಿದ್ವಿ ನಾವು. ಇದು ನೋಡಿ ತೊಗೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಹಾಕಿ ವೇರ್ ಮಾಡಿದಾಗ, ಟ್ರಯಲ್ ಮಾಡಿದಾಗ ಏನೋ ಅಷ್ಟು ಲುಕ್ಕೇ ಇಲ್ಲ ಅವಳಿಗೆ. ಹಂಗಾಗಿ ಸೊ ಅಲ್ಲೂ ಕ್ಯಾನ್ಸಲ್ ಮಾಡಿದ್ವಿ. ಸುಮ್ಮನೆ ಹಾಗೆ ಪೋಸಸ್ ಎಲ್ಲ ಕೊಟ್ಕೊಂಡು ನೆಕ್ಸ್ಟ್ ಶಾಪಿಗೆ ಬಂದ್ವಿ. 2 ಏನೋ ಸೆಲೆಕ್ಟ್ ಮಾಡ್ಕೊಂಡ್ವಿ. ಬಟ್ ಇದು ಅವಳಿಗೆ ತುಂಬಾ ಇಷ್ಟ ಆಗಿತ್ತು, ಅದಕ್ಕೆ ಹಾಕೊಂಡು ಪೋಸಸ್ ಎಲ್ಲ ಕೊಡ್ತಿದ್ದಾಳೆ. ಇನ್ನೊಂದು ಫ್ರಾಕ್ ಏನೋ ನೋಡಿದ್ವಿ, ಯೆಲ್ಲೋ ಕಲರ್. ಅದು ನಮಗಿಷ್ಟ ಆಗಿತ್ತು, ಬಟ್ ಅದು ಅವಳಿಗೆ ಇಷ್ಟ ಆಗಿರಲಿಲ್ಲ. ಇದು ಅವಳಿಗೆ ಇಷ್ಟ ಇತ್ತು, ನಮಗಿಬ್ರಿಗೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಅಲ್ಲೂ ಕ್ಯಾನ್ಸಲ್ ಮಾಡಿದ್ವಿ. ಪೂಸಿ ಹೊಡಿತಿದ್ದಾಳೆ ಇದು ಕೊಡಿಸ್ಲಿ ಅಂತ, ಫುಲ್ ನೈಸ್ ಎಲ್ಲ ಮಾಡ್ತಾಯಿದ್ಲು. ಹಂಗೂ ಅದನ್ನು ಕೊಡಿಸ್ಲಿಲ್ಲ. ಆಮೇಲೆ ನೆಕ್ಸ್ಟ್ ಈಗ ಏನು ಫೈನಲೈಸ್ ಮಾಡ್ತೀಯಾ ಇಲ್ವಾ ಇವಾಗ? ಒಂದು ನಿಮಿಷ ಯಾಕೆ ನನಗೆ ನಿಂಗೇನು ಅನಿಸ್ತಾ ಇದೆ? ಆಯಲ್ಲೋನೇ ಬೆಸ್ಟ್. ಸೊ ಮತ್ತೆ ನೆಕ್ಸ್ಟ್ ಶಾಪಿಗೆ ಬಂದ್ವಿ. ಅಲ್ಲೂ ತೊಗೊಂಡ್ಲಿಲ್ಲ, ಯಾಕೋ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ, ಸೂಟು ಆಗಲಿಲ್ಲ. ಸೊ ಇಲ್ಲಿ ಬಂದರೆ ಇಲ್ಲೂ ಸಹ ಸಿಗಲಿಲ್ಲ. ಫೈನಲಾಗಿ ಕ್ಯಾನ್ಸಲ್ ಮಾಡಿಬಿಟ್ಟು ದಿನ ನೆಕ್ಸ್ಟ್ ಡೇ ವೆಸ್ಟ್ ಸೈಡಿಗೆ ಬಂದ್ವಿ. ಅಂದರೆ ನೆಕ್ಸ್ಟ್ ಸಂಡೇ ವೆಸ್ಟ್ ಸೈಡಿಗೆ ಬಂದು ಶಾಪಿಂಗೆಲ್ಲ ಸ್ಟಾರ್ಟ್ ಆಯಿತು. ಅಲ್ಲಾದರೂ ತೊಗೊಂಡ್ಲೋ ಇಲ್ವೋ ಅನ್ನೋದನ್ನ ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ. ನೋಡಿ ಅವಳ ಪರ್ಚೇಸಿಂಗ್ಸ್ ಎಲ್ಲ ನೀವೇ ನೋಡಿ. ನೆಕ್ಸ್ಟ್ ನೋಡು, ನೆಕ್ಸ್ಟ್ ನೋಡು. ಸೈಜಾ? ಸೈಜ್ 9 to 10. 9 to 10 size. 5 to 6. 4 to 3. Hey, 4 to 3. That is not for you. Come. 7 to 8. 7 to 8. 5 to 6. I got it. 5 to 6. You need 5 to 6. 6 to 7. 6 to 7. 6 to 7 is not there, Mama. I will search. I will search. ಏನು ಸೈಜ್ ಇದೆ ಅದು? 7 to? You want this? Hold it.
ಸ್ಮೈಲ್. ಬೈತಿರೋದಕ್ಕೆ ಅಂತೈತೆ ಮಗ. ಹೆಂಗೈತೆ ಮಗ? ಯಾರು ಕಿಸಿ ಕೊಟ್ಟವ್ರೆ? ಯಾರು?